ನೀವು ಅಳಿದು ಹೋಗುವ ಈ ದೇಹವೇ ಅಲ್ಲ, ನೀವು ಅನಾದಿಯಿಂದಲೂ ಇರುವ ಆತ್ಮದ ಅಮರ ಸ್ವರೂಪ ಎಂದು ಕೃಷ್ಣನು ಹೇಳಿದ್ದಾನೆ. ಈ ಸತ್ಯವನ್ನು ಅರಿತುಕೊಂಡರೆ ನೀವು ಸಣ್ಣ ಪುಟ್ಟ ಸವಾಲುಗಳಿಗಾಗಿ ಎಂದಿಗೂ ದುಃಖಪಡುವುದಿಲ್ಲ. ನಿಮ್ಮ ಆತ್ಮದ ಶಕ್ತಿಯನ್ನು ಅರಿತುಕೊಳ್ಳುವ ಈ ಪ್ರಯಾಣಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರದಿಂದ ನಮ್ಮ ಈ ಆಧ್ಯಾತ್ಮಿಕ ವಿಚಾರಗಳ ಪ್ರಸಾರ ನಿರಂತರವಾಗಿ ಸಾಗುತ್ತಿದೆ. ನಾವು ಇಂದು ಆ ಮಹಾಸಾರಥಿಯ ಜಗತ್ತಿನ ಕಲ್ಯಾಣಕ್ಕಾಗಿ ಅವತರಿಸಿದ ಶ್ರೀಕೃಷ್ಣನ ದಿವ್ಯವಾಣಿಯನ್ನು ಕೇಳಲು ಬಂದಿದ್ದೇವೆ. ಜೀವನದ ಪ್ರತಿಯೊಂದು ತಿರುವಿನಲ್ಲಿಯೂ ನಮಗೆ ಮಾರ್ಗದರ್ಶನ ನೀಡುವಂತಹ ಭಗವದ್ಗೀತೆಯ ಸಾರವನ್ನು ಅಡಗಿಸಿಟ್ಟುಕೊಂಡಿರುವಂತಹ ಅಮೂಲ್ಯವಾದ ನುಡಿಮುತ್ತುಗಳನ್ನು ನಾವು ಇಂದು ಶ್ರದ್ಧೆಯಿಂದ ಮನನ ಮಾಡೋಣ. ದಯವಿಟ್ಟು ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಈ ವಿಚಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿವೆ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ, ಜೀವನವು ನಿಮಗೆ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಾಗ ದಯವಿಟ್ಟು ಹಿಂದಿನ ತಪ್ಪುಗಳನ್ನು ಪುನರಾವರ್ತಿಸುವ ತಪ್ಪು ಕೆಲಸವನ್ನು ಎಂದಿಗೂ ಮಾಡಬೇಡಿ. ನಮ್ಮೆಲ್ಲರ ಬದುಕಿನಲ್ಲಿ ತಪ್ಪುಗಳು ಸಹಜ. ಆದರೆ ಆ ತಪ್ಪುಗಳಿಂದ ಪಾಠ ಕಲಿಯರೆ ಮತ್ತೆ ಮತ್ತೆ ಅದೇ ಹಾದಿಯಲ್ಲಿ ಸಾಗುವುದು ನಮ್ಮದೇ ಆತ್ಮಕ್ಕೆ ನಾವು ನೀಡುವ ದೊಡ್ಡ ಶಿಕ್ಷೆ. ಸಮಯ ಮತ್ತು ಅದೃಷ್ಟದ ಮೇಲೆ ಅಹಂಕಾರವನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ. ನಾವು ಎಷ್ಟೇ ದೊಡ್ಡವರಾಗಿರಬಹುದು, ನಮ್ಮ ಸಮಯ ಎಷ್ಟೇ ಚೆನ್ನಾಗಿರಬಹುದು, ಆದರೆ ಕಾಲವು ಸದಾ ಬದಲಾಗುತ್ತಿರುತ್ತದೆ. ದುರ್ದಿನಗಳನ್ನು ನೋಡಿದವರ ಬದುಕಿನಲ್ಲಿಯೂ ಒಂದು ಶುಭೋದಯ ಇರುತ್ತದೆ ಎಂಬುದನ್ನು ಮರೆಯಬಾರದು. ಕೃಷ್ಣನು ಹೇಳುವಂತೆ ಬೆಳಕು ಸದಾ ಕತ್ತಲನ್ನು ಹಿಂಬಾಲಿಸುತ್ತದೆ. ಹಾಗೆಯೇ ಕತ್ತಲೆಯ ನಂತರ ಬೆಳಕು ಬರುವುದಂತೂ ನಿಶ್ಚಿತ. ವ್ಯಕ್ತಿಯು ಶಿಕ್ಷಣಕ್ಕಿಂತ ಮೊದಲು ಸಂಸ್ಕಾರವನ್ನು, ವ್ಯಾಪಾರಕ್ಕಿಂತ ಮೊದಲು ಉತ್ತಮ ವರ್ತನೆಯನ್ನು ಮತ್ತು ದೇವರ ಮೊದಲು ತಂದೆ ತಾಯಿಯನ್ನು ಗುರುತಿಸಿದರೆ ಆತನ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಎದುರಾಗುವುದಿಲ್ಲ. ನೀವು ಪಡೆಯುವ ಪದವಿಗಿಂತ ನಿಮ್ಮ ನಡತೆ ದೊಡ್ಡದಾಗಿರಬೇಕು. ನೀವು ಗಳಿಸುವ ಹಣಕ್ಕಿಂತ ನೀವು ಜನರೊಂದಿಗೆ ನಡೆದುಕೊಳ್ಳುವ ರೀತಿ ಶ್ರೇಷ್ಠವಾಗಿರಬೇಕು. ಈ 3 ಅಂಶಗಳು ಸಂಸ್ಕಾರ, ಸದ್ವರ್ತನೆ ಮತ್ತು ಮಾತೃಪಿತೃಭಕ್ತಿ ನಿಮ್ಮ ಜೀವನದ ಅಡಿಪಾಯವಾಗಿರಬೇಕು. ಯಾವುದೇ ಸಂಬಂಧಗಳನ್ನು ಸ್ವಾರ್ಥದಿಂದ ಕಟ್ಟಲು ನೀವು ಎಷ್ಟು ಪ್ರಯತ್ನ ಮಾಡಿದರೂ ಸಹ ಅವು ಗಟ್ಟಿಯಾಗಿ ನಿಲ್ಲುವುದಿಲ್ಲ. ಸ್ವಾರ್ಥದ ಬುನಾದಿಯ ಮೇಲೆ ನಿರ್ಮಿಸಿದ ಸೌಧವು ಬಹುಬೇಗನೆ ಕುಸಿದು ಬೀಳುತ್ತದೆ. ಆದರೆ ಪ್ರೀತಿಯಿಂದ ಮತ್ತು ನಿಷ್ಕಲ್ಮಶ ಮನಸ್ಸಿನಿಂದ ಕಟ್ಟಿದ ಸಂಬಂಧಗಳನ್ನು ಮುರಿಯಲು ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಅವು ಎಂದಿಗೂ ಮುರಿಯುವುದಿಲ್ಲ. ಪ್ರೀತಿಯ ಶಕ್ತಿ ಅಂತಹದ್ದು. ಅದು ಮುರಿಯಲಾಗದ ಬಂಧನವನ್ನು ಸೃಷ್ಟಿಸುತ್ತದೆ. ಜೀವನದ ಈ ಮಹಾರಣರಂಗದಲ್ಲಿ ನಾವೇ ಸ್ವತಃ ಕೃಷ್ಣನಾಗಬೇಕು ಮತ್ತು ನಾವೇ ಸ್ವತಃ ಅರ್ಜುನನಾಗಬೇಕು. ನಿಮ್ಮ ಬದುಕಿನ ಮಹಾಭಾರತದ ಯುದ್ಧವನ್ನು ನೀವು ಪ್ರತಿದಿನವೂ ನಿಮ್ಮದೇ ಸಾರಥಿ ಆಗಿ ಹೋರಾಡಬೇಕಾಗುತ್ತದೆ. ನಿಮ್ಮ ಕೈಯಲ್ಲಿರುವ ಬಿಲ್ಲು, ನಿಮ್ಮ ಧೈರ್ಯ, ನಿಮ್ಮ ನಿರ್ಧಾರಗಳು ಎಲ್ಲವೂ ನಿಮ್ಮವೇ ಆಗಿರಬೇಕು. ಯಾವುದೇ ಒಂದು ವಿಷಯದ ಬಗ್ಗೆ ಸದಾ ಮೌನವಾಗಿರುವುದು ಸರಿಯೇ? ಇಲ್ಲ. ಇತಿಹಾಸವೇ ಇದಕ್ಕೆ ಸಾಕ್ಷಿ. ಈ ಜಗತ್ತಿನಲ್ಲಿ ಹೆಚ್ಚು ಸಂಕಟಗಳು ಉಂಟಾಗಲು ಕಾರಣವೇನೆಂದರೆ ಮನುಷ್ಯನು ಸರಿಯಾದ ಸಮಯ ಬಂದಾಗ ಆ ತಪ್ಪುಗಳಿಗೆ, ಅನ್ಯಾಯಕ್ಕೆ, ಧರ್ಮದ ಲೋಪಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡಲೇಬೇಕು. ಸುಮ್ಮನಿರುವುದು ಅಜ್ಞಾನದ ಲಕ್ಷಣ. ಸತ್ಯವು ಒಂದು ಶಸ್ತ್ರಚಿಕಿತ್ಸೆಯ ಹಾಗೆ. ಇದು ಸ್ವಲ್ಪ ನೋವನ್ನುಂಟು ಮಾಡಬಹುದು, ಆದರೆ ತಕ್ಷಣವೇ ನಿಮಗೆ ಅದರಿಂದ ಮುಕ್ತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ಆದರೆ ಸುಳ್ಳು ಒಂದು ನೋವು ನಿವಾರಕ ಮಾತ್ರೆ ಇದ್ದಂತೆ. ಅದು ನಿಮಗೆ ಸ್ವಲ್ಪ ಸಮಯದ ಮಟ್ಟಿಗೆ ಮಾತ್ರ ನೋವಿನಿಂದ ಮುಕ್ತಿ ನೀಡಬಹುದು, ಆದರೆ ಅದರ ಅಡ್ಡ ಪರಿಣಾಮಗಳನ್ನು ನೀವು ಜೀವನ ಪೂರ್ತಿ ಎದುರಿಸಬೇಕಾಗುತ್ತದೆ. ಸುಳ್ಳು ತಾತ್ಕಾಲಿಕ ಶಾಂತಿ ನೀಡಿದರೆ ಸತ್ಯವು ಶಾಶ್ವತ ನೆಮ್ಮದಿ ನೀಡುತ್ತದೆ. ಹಾಗಾಗಿ ನೀವು ಸತ್ಯದ ಹಾದಿಯಲ್ಲೇ ಸಾಗಲು ಪ್ರಯತ್ನಿಸಿ. ಏಕೆಂದರೆ ಸತ್ಯವನ್ನು ಹೇಳಲು ಯಾವುದೇ ಸಿದ್ಧತೆಯ ಅಗತ್ಯವಿರುವುದಿಲ್ಲ. ಅದು ನಿಮ್ಮ ಹೃದಯದಿಂದ ತಾನಾಗಿಯೇ ಹೊರಬರುತ್ತದೆ. ಚಾಡಿ ಮಾತಿನ ಹರಿವು ಎಷ್ಟು ತೀಕ್ಷ್ಣವಾಗಿರುತ್ತದೆ ಎಂದರೆ ಅದು ರಕ್ತ ಸಂಬಂಧಗಳನ್ನು ಕತ್ತರಿಸಿ ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತದೆ. ಹಾಗಾಗಿ ಚಾಡಿ ಮಾತುಗಳಿಂದ ದೂರವಿರಿ. ಕೆಲವೊಮ್ಮೆ ಪ್ರಕೃತಿಯು ಉದ್ದೇಶಪೂರ್ವಕವಾಗಿಯೇ ನಮ್ಮನ್ನು ಕಠಿಣ ಪರಿಸ್ಥಿತಿಗಳಿಗೆ ದೂಡುತ್ತದೆ. ಇದರ ಹಿಂದಿರುವ ಉದ್ದೇಶವೇನೆಂದರೆ ನಾವು ಕಣ್ಣು ಮುಚ್ಚಿ ನಂಬಿದವರ ಮುಖಗಳ ಮೇಲಿದ್ದ ಮುಸುಕನ್ನು ತೆಗೆದು ಅವರ ನಿಜವಾದ ಮುಖಗಳನ್ನು ನಮಗೆ ತೋರಿಸುವುದು. ಕೃಷ್ಣನು ಹೇಳುವಂತೆ ವಿಶ್ವಾಸವೇ ಸಂಬಂಧಗಳ ಆಧಾರ. ರಕ್ತ ಸಂಬಂಧಕ್ಕಿಂತ ವಿಶ್ವಾಸದ ಸಂಬಂಧವೇ ಮುಖ್ಯ. ವಿಶ್ವಾಸವಿದ್ದರೆ ದೂರದ ಪರಕೀಯರು ನಮಗೆ ನಮ್ಮವರಾಗುತ್ತಾರೆ. ವಿಶ್ವಾಸವೇ ಇಲ್ಲದಿದ್ದರೆ ನಮ್ಮವರೇ ಆದ ರಕ್ತ ಸಂಬಂಧಿಗಳು ಸಹ ಪರಕೀಯರಾಗುತ್ತಾರೆ. ನೀವು ಕೇವಲ ನಿಮ್ಮ ಕೆಲಸವನ್ನು ಮತ್ತು ಪರಮಾತ್ಮನನ್ನು ಮಾತ್ರ ಪ್ರೀತಿಸಿರಿ, ಏಕೆಂದರೆ ಈ ಇಬ್ಬರು ಮಾತ್ರ ನಿಮಗೆ ಎಂದಿಗೂ ಮೋಸವನ್ನು ಮಾಡುವುದಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ಸಮಯವನ್ನು ಮತ್ತು ಗೌರವವನ್ನು ಯಾರಿಗಾದರೂ ನೀಡಿದರೆ ಜನರು ನಿಮ್ಮನ್ನು ಕೆಳಮಟ್ಟದವರೆಂದು, ಅಂದರೆ ಕೀಳುಮಟ್ಟದವರೆಂದು ಭಾವಿಸಲು ಶುರು ಮಾಡುತ್ತಾರೆ. ನೀವು ನಿಮ್ಮ ಮೌಲ್ಯವನ್ನು ಮತ್ತು ಗೌರವವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಯಾರು ನಿಮ್ಮನ್ನು ಕಂಡು ಅಸೂಯೆಪಡುತ್ತಾರೋ, ಯಾರು ನಿಮ್ಮ ಮೇಲೆ ಅಸಹನೆ ತೋರುತ್ತಾರೋ ಅಂತಹ ಜನರ ಎದುರಿನಲ್ಲಿ ನೀವು ಯಾವಾಗಲೂ ಸಂತೋಷದಿಂದ ಇರಿ. ನಿಮ್ಮ ಈ ಸಂತೋಷವೇ ಅವರಿಗೆ ಬದುಕಿರುವಾಗಲೇ ಮರಣದ ಶಿಕ್ಷೆಯಂತೆ ಇರುತ್ತದೆ. ನಿಮ್ಮ ಸಂತೋಷವು ಅವರ ಅಸೂಯೆಯ ಬೆಂಕಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರೂ ಬಹಳ ಬುದ್ಧಿವಂತರು, ಬಹಳ ಜಾಣರು. ಹಾಗಾಗಿ ಯಾರನ್ನಾದರೂ ಸಜ್ಜನ, ಒಳ್ಳೆಯವ ಎಂದು ಸುಲಭವಾಗಿ ನಂಬುವ ತಪ್ಪು ಕೆಲಸವನ್ನು ಎಂದಿಗೂ ಮಾಡಬೇಡಿ. ಕೃಷ್ಣನ ವಾಣಿಯ ಪ್ರಕಾರ ದೇಹವು ಸುಂದರವಾಗಿದ್ದರೂ ಇರಬಹುದು, ಇಲ್ಲದೆಯೂ ಇರಬಹುದು.
ಆದರೆ ನಿಮ್ಮ ಮಾತುಗಳು, ನೀವು ಆಡುವ ನುಡಿಗಳು, ನಿಮ್ಮ ಶಬ್ದಗಳು ಸುಂದರವಾಗಿಯೇ ಇರಬೇಕು. ಏಕೆಂದರೆ ಜನರು ಸುಂದರವಾದ ಮುಖವನ್ನು ಮರೆತುಬಿಡಬಹುದು, ಆದರೆ ನಿಮ್ಮ ಸುಂದರವಾದ ಮಾತುಗಳನ್ನು ಎಂದಿಗೂ ಮರೆಯುವುದಿಲ್ಲ. ನಿಮ್ಮ ಶಬ್ದಗಳ ಸೌಂದರ್ಯವೇ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಯಾರು ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಶಕ್ತರಾಗಿರುತ್ತಾರೋ ಅವರೇ ನಿಜವಾದ ನಿಮ್ಮವರು. ಇಲ್ಲವಾದರೆ ಸುಂದರವಾದ ಮುಖಗಳು ಶತ್ರುಗಳ ಬಳಿಯೂ ಇರುತ್ತವೆ. ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ತಿಳುವಳಿಕೆ ಮತ್ತು ಸಂಬಂಧಗಳ ಬೆಲೆ ದೊಡ್ಡದು. ನೀವು ನೆಲದ ಮೇಲೆ ಬಿದ್ದರೆ ಮತ್ತೆ ಎದ್ದು ನಿಲ್ಲಬಹುದು, ಆದರೆ ಜನರ ದೃಷ್ಟಿಯಲ್ಲಿ ಗೌರವದಲ್ಲಿ ಹಿನ್ನಡೆ ಅನುಭವಿಸಿದರೆ ನೀವು ಮತ್ತೆ ಮೇಲೆ ಬರಲು ಸಾಧ್ಯವಾಗುವುದಿಲ್ಲ. ಗೌರವವನ್ನು ಕಳೆದುಕೊಳ್ಳುವುದು ಆತ್ಮದ ಮೇಲೆ ಆಗುವ ದೊಡ್ಡ ಗಾಯ. ಯಾವ ಮನುಷ್ಯನು ತನ್ನಲ್ಲಿ ಶಕ್ತಿ ಇಲ್ಲದಿದ್ದರೂ ಸಹ ಮನಸ್ಸಿನಲ್ಲಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅಂತಹ ಮನುಷ್ಯನನ್ನು ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿಯೂ ಸೋಲಿಸಲು ಸಾಧ್ಯವಿಲ್ಲ. ಮಾನಸಿಕ ಶಕ್ತಿ ದೈಹಿಕ ಶಕ್ತಿಗಿಂತ 1000 ಪಟ್ಟು ಹೆಚ್ಚು ಪ್ರಬಲವಾದುದು. ನಿಮ್ಮನ್ನು ನೀವು ಅಂತಹ ವ್ಯಕ್ತಿಯಾಗಿ ನಿರ್ಮಿಸಿಕೊಳ್ಳಿ, ಅಂತಹ ಸಾಮರ್ಥ್ಯವನ್ನು ಗಳಿಸಿಕೊಳ್ಳಿ. ನಿಮ್ಮನ್ನು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ, ಪ್ರತಿ ಓರ್ವ ಮನುಷ್ಯನೂ ನಿಮ್ಮ ಹಾಗೆಯೇ ಆಗಬೇಕೆಂದು ಆಶಿಸಬೇಕು. ನಿಮ್ಮ ಬದುಕು ಇತರರಿಗೆ ಸ್ಫೂರ್ತಿಯ ಸೆಲೆಯಾಗಬೇಕು. ಸಮಸ್ಯೆಗಳು, ಸವಾಲುಗಳು ನಮ್ಮ ಜೀವನದಲ್ಲಿ ಯಾವುದೇ ಕಾರಣವಿಲ್ಲದೆ ಬರುವುದಿಲ್ಲ. ಅವುಗಳ ಆಗಮನವು ಒಂದು ಸೂಚನೆಯಾಗಿದೆ. ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಬದಲಾಯಿಸಿಕೊಳ್ಳಬೇಕು ಎಂಬುದರ ಸುಳಿವು ಅದು. ಹಾಗಾಗಿ ಸಮಸ್ಯೆಗಳು ಬಂದಾಗ ಭಯಪಡಬೇಡಿ, ಬದಲಿಗೆ ಬದಲಾವಣೆಗೆ ಸಿದ್ಧರಾಗಿರಿ. ನೀವು ಒಂದು ವೇಳೆ ಜಗತ್ತಿನಿಂದ ಸ್ವಲ್ಪ ಹಿಂದೆ ಉಳಿದರೂ ಪರವಾಗಿಲ್ಲ, ಆದರೆ ನಿಮ್ಮ ತಯಾರಿಯೂ ನಿಮ್ಮ ಸಿದ್ಧತೆಯೂ ಬಲಿಷ್ಠವಾಗಿದ್ದರೆ ನೀವು ಖಂಡಿತವಾಗಿಯೂ ಮುಂದೆ ಹೋಗಬಹುದು, ನಿಧಾನವಾಗಿ ಸಾಗಬಹುದು, ಆದರೆ ನಿಮ್ಮ ಸಿದ್ಧತೆಯಲ್ಲಿ ಯಾವುದೇ ಕೊರತೆ ಇರಬಾರದು. ನೀವು ಖುಷಿಯಾಗಿದ್ದಾಗ ನಿಮ್ಮ ಜೀವನವು ಉತ್ತಮವಾಗಿರುತ್ತದೆ. ಆದರೆ ನಿಮ್ಮಿಂದಾಗಿ, ನಿಮ್ಮ ಕಾರಣದಿಂದಾಗಿ ಇತರ ಜನರು ಸಂತೋಷವಾಗಿದ್ದಾಗ ನಿಮ್ಮ ಜೀವನವು ಅತ್ಯುತ್ತಮವಾಗಿರುತ್ತದೆ. ಇತರರಿಗೆ ಸಂತೋಷ ನೀಡುವುದೇ ನಿಜವಾದ ಜೀವನದ ಸಾರ್ಥಕತೆ. ನೀವು ಶ್ರೀಮಂತರಾಗುವವರೆಗೆ, ನೀವು ಯಶಸ್ಸನ್ನು ಸಾಧಿಸುವವರೆಗೆ ನೀವು ಯಾರಿಗೂ ಜ್ಞಾನವನ್ನು ನೀಡಲು ಹೋಗಬೇಡಿ, ಏಕೆಂದರೆ ಯಾರೂ ಸಹ ನಿಮ್ಮ ಮಾತನ್ನು ಕೇಳುವುದಿಲ್ಲ. ಮೊದಲು ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳಿ, ಆನಂತರ ನಿಮ್ಮ ಮಾತುಗಳಿಗೆ ಬೆಲೆ ಬರುತ್ತದೆ. ಹೆಚ್ಚು ಭಾರವನ್ನು ಹೊತ್ತು ನಡೆಯುವವರು ಸಾಮಾನ್ಯವಾಗಿ ಮುಳುಗಿ ಹೋಗುತ್ತಾರೆ. ಆ ಭಾರವು ಸಾಮಾನುಗಳ ಭಾರವೇ ಆಗಿರಬಹುದು ಅಥವಾ ಅಹಂಕಾರದ ಭಾರವೇ ಆಗಿರಬಹುದು. ಅಹಂಕಾರದ ಭಾರ ಅತ್ಯಂತ ಅಪಾಯಕಾರಿ. ಶ್ರೀಕೃಷ್ಣನು ಹೇಳುವಂತೆ, ಯಾವ ಮನುಷ್ಯನ ಉದ್ದೇಶ ಶುದ್ಧವಾಗಿರುತ್ತದೆಯೋ, ಯಾವ ಮನುಷ್ಯನ ನಿಯತ್ತು ಚೆನ್ನಾಗಿರುತ್ತದೆಯೋ ಅಂತಹ ಮನುಷ್ಯನ ಹಣೆಬರಹ, ಅವನ ಅದೃಷ್ಟ ಎಂದಿಗೂ ಕೆಟ್ಟದಾಗಿರುವುದಿಲ್ಲ. ಉತ್ತಮ ಮನಸ್ಸು ಯಾವಾಗಲೂ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ನೀವು ಜೀವನದಲ್ಲಿ ಹಣವನ್ನು ಗಳಿಸುವುದಕ್ಕಿಂತ ಉತ್ತಮ ನಡತೆಯನ್ನು ಸಂಪಾದಿಸಿ. ಏಕೆಂದರೆ ಮಸಣದಲ್ಲಿ, ಸ್ಮಶಾನದಲ್ಲಿ ನಿಮ್ಮ ಹಣ 4 ಕೋಟಿ ಇದ್ದರೂ ನಿಮ್ಮನ್ನು ಬಿಡಲು ಬರುವುದು ಕೇವಲ 4 ಜನ ಮಾತ್ರ. ನಿಮ್ಮ ಸಂಪತ್ತಿಗಿಂತ ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಇರುತ್ತದೆ. ಜೀವನದಲ್ಲಿ ನೀವು ಯಾರನ್ನೂ ಕಡಿಮೆ ಎಂದು ಪರಿಗಣಿಸಬೇಡಿ. ಇಡೀ ಜಗತ್ತನ್ನೇ ಮುಳುಗಿಸುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಸಾಗರವು ಎಣ್ಣೆಯ ಒಂದು ಚಿಕ್ಕ ಹನಿ ತೇಲಿದರೂ ಅದನ್ನು ಮುಳುಗಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ಮಹತ್ವವಿದೆ. ಪರಂಪರಾಗತವಾಗಿ ಸಿಂಹಾಸನವು ನಿಮಗೆ ಸಿಗಬಹುದು, ಆದರೆ ಬುದ್ಧಿ, ಜ್ಞಾನವು ಹಾಗೆ ಪರಂಪರೆಯಿಂದ ದೊರೆಯುವುದಿಲ್ಲ. ಬುದ್ಧಿಯು, ಜ್ಞಾನವು ಕೇವಲ ನಿಮ್ಮ ಸ್ವಂತ ಪ್ರಯತ್ನದಿಂದ ನಿಮ್ಮ ಕಾಲುಗಳ ಮೇಲೆ ನೀವು ನಿಂತಾಗ ಮಾತ್ರ ಬರುತ್ತದೆ. ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಬುದ್ಧಿ ವಿಕಾಸವಾಗುತ್ತದೆ. ಕೇವಲ ಒಬ್ಬ ವ್ಯಕ್ತಿ ಮಾತ್ರ ನಿಮ್ಮನ್ನು ಜೀವನದಲ್ಲಿ ಮುಂದೆ ಕರೆದುಕೊಂಡು ಹೋಗಲು ಸಾಧ್ಯವಿದೆ. ಮತ್ತು ಆ ವ್ಯಕ್ತಿ ಯಾರು ಗೊತ್ತೇ? ಅದು ನೀವೇ ಆಗಿದ್ದೀರಿ. ನೀವು ಮಾತ್ರ. ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಸರಿಯಾದ ಸಮಯ ಬರುವವರೆಗೆ ನೀವು ಶಾಂತವಾಗಿರಿ, ಮೌನವಾಗಿ ಕೆಲಸ ಮಾಡಿ. ಪ್ರತಿಯೊಬ್ಬರಿಗೂ ಪ್ರತಿ ಸಮಯಕ್ಕೂ ನೀವು ಲಭ್ಯರಾಗಿದ್ದರೆ ಜನರು ನಿಮ್ಮನ್ನು ಉತ್ತಮರೆಂದು ಪರಿಗಣಿಸುವುದಿಲ್ಲ, ಬದಲಿಗೆ ನಿಷ್ಪ್ರಯೋಜಕ ಎಂದು ಭಾವಿಸಲು ಶುರುಮಾಡುತ್ತಾರೆ. ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಬೇಡಿ. ನೀವು ನಿಮ್ಮ ಸ್ವಂತಕ್ಕಾಗಿ ಗೆಲ್ಲಿರಿ. ನಿಮ್ಮ ಸೋಲುಗಳಿಗಾಗಿ ಈ ಇಡೀ ಜಗತ್ತು ಮೊದಲೇ ಕಾಯುತ್ತಿದೆ. ನಿಮ್ಮ ಯಶಸ್ಸನ್ನು ಮಾತ್ರ ಜಗತ್ತು ಗಮನಿಸುತ್ತದೆ. ಸಂಬಂಧಿಕರು ಸಾಮಾನ್ಯವಾಗಿ ವಿರೋಧ ಪಕ್ಷದ ನಾಯಕರಂತೆ ಇರುತ್ತಾರೆ. ನೀವು ಎಷ್ಟೇ ಉತ್ತಮ ಕೆಲಸಗಳನ್ನು ಮಾಡಿರಿ, ಅವರು ಹೇಗಾದರೂ ಮಾಡಿ ನಿಮ್ಮ ಬಗ್ಗೆ ಚಾಡಿ ಮಾತುಗಳನ್ನು ಆಡಿಯೇ ಆಡುತ್ತಾರೆ. ಜೀವನದಲ್ಲಿ ಬರುವಂತಹ ಸವಾಲುಗಳು ಪ್ರತಿಯೊಬ್ಬರಿಗೂ ಸಿಗುವುದಿಲ್ಲ, ಏಕೆಂದರೆ ಅದೃಷ್ಟವು ಅದೃಷ್ಟವಂತರನ್ನು ಮಾತ್ರ ಪರೀಕ್ಷಿಸುತ್ತದೆ. ಕಷ್ಟಗಳು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಬಡವನಾಗಿರುವುದು ತಪ್ಪಲ್ಲ, ಆದರೆ ಬಡವರಂತೆ ಕಾಣಿಸುವುದು ತಪ್ಪು. ನಿಮ್ಮ ಜೇಬಿನಲ್ಲಿ ಎಷ್ಟು ಹಣವಿದೆ ಎಂಬುದು ನಿಮಗೆ ಹೊರತು ಬೇರೆ ಯಾರಿಗೂ ತಿಳಿದಿರುವುದಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಅನಗತ್ಯವಾಗಿ ಪ್ರದರ್ಶನ ಮಾಡಬೇಡಿ. ಗೌರವವನ್ನು ಕೊಡಿ, ಆದರೆ ಇಷ್ಟೊಂದು ಗೌರವವನ್ನು ನೀಡಬೇಡಿ. ನೀವು ಕೊಟ್ಟ ಗೌರವಕ್ಕೆ ಪ್ರತಿಯಾಗಿ ಯಾರಾದರೂ ನಿಮ್ಮನ್ನೇ ಗೌರವಿಸುವುದನ್ನು ನಿಲ್ಲಿಸಿಬಿಡುತ್ತಾರೆ. ಅತಿಯಾದರೆ ಅಮೃತವೂ ವಿಷ. ಕೆಲವು ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಅದೇ ನಿಮ್ಮ ಜೀವನದ ದೊಡ್ಡ ತಪ್ಪು ಆಗುವ ಸಾಧ್ಯತೆ ಇರುತ್ತದೆ. ತಪ್ಪುಗಳನ್ನು ಕ್ಷಮಿಸುವಲ್ಲಿ ವಿವೇಚನೆಯನ್ನು ಬಳಸಿ. ನಾನು ನನ್ನ ಜೀವನದಲ್ಲಿ ಕೇವಲ ಒಂದು ತಪ್ಪನ್ನು ಮಾಡಿದ್ದೇನೆ ಎಂದು ಕೃಷ್ಣನ ವಾಣಿಯು ಹೇಳುತ್ತದೆ. ಅದು ಏನೆಂದರೆ, ನಾನು ಪ್ರತಿಯೊಬ್ಬ ವ್ಯಕ್ತಿಯನ್ನು ನನಗಿಂತ ಹೆಚ್ಚು ಮುಖ್ಯ ಎಂದು ಭಾವಿಸಿದೆ. ಇದು ಅತಿಯಾದ ಭಾವನಾತ್ಮಕತೆಯ ಸಂಕೇತ. ಮುಖದ ಮೇಲೆ ಸಿಹಿಯಾದ ಮಾತುಗಳನ್ನು ಇಟ್ಟುಕೊಂಡು ಹೃದಯದಲ್ಲಿ ವಿಷವನ್ನು ಇಟ್ಟುಕೊಂಡಿರುವ ಜನರ ಬಗ್ಗೆ ನನಗೆ ತುಂಬಾ ಭಯವಾಗುತ್ತದೆ. ಅಂತಹವರ ಬಗ್ಗೆ ಯಾವಾಗಲೂ ಎಚ್ಚರವಿರಲಿ.
ಯಾವಲ್ಲಿ ನಿಷ್ಠೆ ಇರುತ್ತದೆಯೋ, ಯಾವಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಮಾತ್ರ ವಿಶ್ವಾಸ ಹುಟ್ಟುತ್ತದೆ. ಇಲ್ಲವಾದರೆ ನಾವು ಪ್ರತಿದಿನವೂ ಸಾವಿರಾರು ಜನರನ್ನು ಭೇಟಿಯಾಗುತ್ತೇವೆ. ಮಾತುಗಳ ಸಿಹಿ ನಿಮ್ಮ ಒಳಗಿನ ರಹಸ್ಯಗಳನ್ನು ಎಂದಿಗೂ ಬಹಿರಂಗಪಡಿಸುವುದಿಲ್ಲ. ನವಿಲನ್ನು ನೋಡಿ ಅದು ಹಾವುಗಳನ್ನು ತಿನ್ನುತ್ತದೆ ಎಂದು ಯಾರಾದರೂ ಹೇಳಲು ಸಾಧ್ಯವೇ? ಇಲ್ಲ. ಹೊರನೋಟವು ಆಂತರ್ಯವನ್ನು ಅರಿತುಕೊಳ್ಳುವ ಮಾನದಂಡವಲ್ಲ. ಆಡಿದ ಶಬ್ದಗಳು ಒಂದು ವಿಚಿತ್ರವಾದ ವಸ್ತುವಿದ್ದಂತೆ. ಅದರ ಕಾರಣದಿಂದಾಗಿ ಮನುಷ್ಯನು ಒಂದು ವೇಳೆ ಯಾರದ್ದಾದರೂ ಹೃದಯದಲ್ಲಿ ಇಳಿದು ಹೋಗಬಹುದು ಅಥವಾ ಹೃದಯದಿಂದ ಇಳಿದು ಹೋಗಬಹುದು. ನಿಮ್ಮ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸಿ. ಇದು ಕೇವಲ ಆಚಾರ ಮತ್ತು ಸಂಸ್ಕಾರದ ವಿಷಯವಾಗಿರುತ್ತದೆ. ಇಲ್ಲವಾದರೆ ಯಾರಿಗೆ ಕೇಳುವ ಶಕ್ತಿ ಇರುತ್ತದೆಯೋ ಅವರಿಗೆ ಹೇಳುವ ಶಕ್ತಿಯೂ ಖಂಡಿತವಾಗಿಯೂ ಇರುತ್ತದೆ. ನಿಮ್ಮನ್ನು ಅವಮಾನಿಸುವವರಿಗೆ ಉತ್ತರ ನೀಡುವ ಸಾಮರ್ಥ್ಯ ನಿಮಗಿದೆ. ಆದರೆ ವಿವೇಕವನ್ನು ಬಳಸಿ. ಬನ್ನಿ, ಸ್ವಲ್ಪ ನೆಮ್ಮದಿಯಿಂದ ಬದುಕಲು ಶುರು ಮಾಡೋಣ. ಯಾರು ನಮ್ಮ ಹೃದಯವನ್ನು ನೋಯಿಸುತ್ತಾರೋ ಅವರ ಬಗ್ಗೆ ಸ್ವಲ್ಪ ದೂರವಿರೋಣ. ಮಾನಸಿಕ ಶಾಂತಿಗಾಗಿ ದೂರವಿರುವುದು ಅತ್ಯಗತ್ಯ. ಅವಕಾಶವು ಪ್ರತಿಯೊಬ್ಬರಿಗೂ ಸಿಗುತ್ತದೆ. ಪ್ರತಿಯೊಬ್ಬರ ಸಮಯವೂ ಬರುತ್ತದೆ. ಯಾರೋ ಒಬ್ಬರು ಮೋಸದಿಂದ ಆ ಅವಕಾಶವನ್ನು ಬಳಸಿದರೆ ಮತ್ತೊಬ್ಬರು ತಾಳ್ಮೆಯಿಂದ ಆ ಅವಕಾಶವನ್ನು ನಿಭಾಯಿಸುತ್ತಾರೆ. ತಾಳ್ಮೆ ಮುಖ್ಯ. ಯಾವ ಕಷ್ಟವನ್ನು ನೀವು ಸ್ವತಃ ಸಹಿಸಿಕೊಳ್ಳಲು ಸಾಧ್ಯವಿಲ್ಲವೋ ಅಂತಹ ನೋವನ್ನು ಬೇರೆಯವರಿಗೆ ಎಂದಿಗೂ ನೀಡಬೇಡಿ. ಇತರರಿಗೆ ನೋವು ನೀಡುವುದು ಅಧರ್ಮದ ಹಾದಿ. ಶ್ರೀಕೃಷ್ಣನು ಹೇಳುವಂತೆ ಧರ್ಮದಿಂದ ತುಂಬಿದ ಹೃದಯವು ಯಾವಾಗಲೂ ಧರ್ಮದ ಉಪದೇಶವನ್ನೇ ನೀಡುತ್ತದೆ. ಆದರೆ ಅಧರ್ಮದಿಂದ ತುಂಬಿದ ಹೃದಯವು ಅಧರ್ಮದ ಮಾರ್ಗದರ್ಶನವನ್ನೇ ನೀಡುತ್ತದೆ. ನಿಮ್ಮ ಮನಸ್ಸಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ. ಪ್ರೇಮವನ್ನು, ಪ್ರೀತಿಯನ್ನು ಯಾರು ನುಡಿಗಟ್ಟಿನ ಮಾತು ಎಂದು ಕರೆಯುತ್ತಾರೋ ಅವರು ಮೂರ್ಖರು. ಪ್ರೇಮವು ಈ ಇಡೀ ಜಗತ್ತಿನ ಮೂಲವಾಗಿದೆ. ಇದೇ ಪ್ರೇಮದಿಂದ ಇಡೀ ವಿಶ್ವವೇ ನಿರ್ಮಾಣಗೊಂಡಿದೆ. ಮೋಸ ಅಥವಾ ದಗಾವು ಯಾರೊಬ್ಬರಿಗೂ ಸಹ ಮಿತ್ರನಲ್ಲ. ಯಾವಾಗ ಸ್ವಾರ್ಥವು ಕೊನೆಗೊಳ್ಳುತ್ತದೆಯೋ, ಯಾವಾಗ ಒಂದು ಉದ್ದೇಶ ಸಾಧನೆಯಾಗುತ್ತದೆಯೋ ಅಲ್ಲಿಂದಲೇ ದಗಾವು ಶುರುವಾಗುತ್ತದೆ. ಸಂಬಂಧಗಳಲ್ಲಿ ನಿಯಮಿತವಾದ ಅಂತರಗಳು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಆದರೆ ಅನಿಯಮಿತವಾದ ಅಂತರಗಳು, ಅಂದರೆ ಬಹಳ ದೂರವಿರುವುದು, ಸಂಬಂಧಗಳನ್ನು ಒಡೆದು ಹಾಕುತ್ತವೆ. ಸಮತೋಲನವನ್ನು ಕಾಪಾಡಿಕೊಳ್ಳಿ. ಮನುಷ್ಯನು ತನ್ನ ನಂಬಿಕೆಯಿಂದ ನಿರ್ಮಾಣಗೊಂಡಿದ್ದಾನೆ. ಅವನು ಏನು ನಂಬುತ್ತಾನೋ, ಏನನ್ನು ವಿಶ್ವಾಸಿಸುತ್ತಾನೋ ಅವನು ಹಾಗೆಯೇ ಆಗಿಬಿಡುತ್ತಾನೆ. ವಿಶ್ವಾಸದ ಶಕ್ತಿ ಅಪಾರವಾದುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾರೆ, ತಮ್ಮನ್ನು ತಾವೇ ಕೆಟ್ಟವರು ಎಂದು ಹೇಳಿಕೊಳ್ಳುವ ಧೈರ್ಯ ಯಾರಿಗೂ ಇರುವುದಿಲ್ಲ. ಹಾಗಾಗಿ ಜನರೆಲ್ಲರೂ ಈ ಕಾಲಮಾನವೇ ಕೆಟ್ಟದಾಗಿದೆ ಎಂದು ಹೇಳುತ್ತಾರೆ. ನಿಮ್ಮ ತಪ್ಪನ್ನು ಕಾಲದ ಮೇಲೆ ಹಾಕಬೇಡಿ. ಕ್ಷಮೆಯನ್ನು ನೀಡುವವನು ಯಾರಾಗಿರುತ್ತಾನೋ ಅವನು ಒಳಗಿನಿಂದ ಬಹಳ ಬಲಿಷ್ಠನಾಗಿರುತ್ತಾನೆ. ಒಳಗಿನಿಂದ ದುರ್ಬಲರಾದವರು ಯಾವಾಗಲೂ ಸೇಡಿನ ಬೆಂಕಿಯಲ್ಲಿ ಸುಡುತ್ತಿರುತ್ತಾರೆ. ಮನಸ್ಸಿನ ಬಲವೇ ನಿಜವಾದ ಬಲ. ಕೇವಲ 1 ತಿಂಗಳು ಅಥವಾ 1 ವರ್ಷದಲ್ಲಿ ಏನೂ ಆಗಬಹುದು ಎಂದು ನೀವು ಯೋಚಿಸಬೇಡಿ. ಬದಲಾಗಿ ಮುಂದಿನ 24 ಗಂಟೆಗಳಲ್ಲಿ ಏನೂ ಆಗಬಹುದು ಎಂಬುದರ ಬಗ್ಗೆ ಮಾತ್ರ ಯೋಚಿಸಿ. ಪ್ರಸ್ತುತ ಕ್ಷಣದ ಮಹತ್ವ ದೊಡ್ಡದು. ಒಬ್ಬ ವ್ಯಕ್ತಿಯ ನಿಜವಾದ ಮುಖವು ಯಾವಾಗ ಮಾತ್ರ ನಮ್ಮ ಮುಂದೆ ಬರುತ್ತದೆ ಎಂದರೆ ನೀವು ಆತನ ಸ್ವಾರ್ಥಕ್ಕೆ ಅಗತ್ಯವಿಲ್ಲದಿದ್ದಾಗ. ನಿಮ್ಮ ಅಗತ್ಯ ಮುಗಿದಾಗ ಅವರ ನೈಜ ಬಣ್ಣ ಬಯಲಾಗುತ್ತದೆ. ಪ್ರತಿಕ್ರಿಯಿಸಿ ಮಾತನಾಡುವುದು, ತಕ್ಷಣ ಉತ್ತರ ನೀಡುವುದು ಖಂಡಿತವಾಗಿಯೂ ತಪ್ಪು ವಿಷಯ. ಆದರೆ ನೀವು ಸದಾ ಕೇಳುತ್ತಲೇ ಇದ್ದರೆ ಜನರು ಮಾತನಾಡಲು ಇರುವ ಮಿತಿಗಳನ್ನು ಮರೆತು ಬಿಡುತ್ತಾರೆ. ಎಲ್ಲಿ ಮೌನ ಮುರಿಯಬೇಕೋ ಅಲ್ಲಿ ಮುರಿಯಬೇಕು. ಮೂರ್ಖ ಮನುಷ್ಯನೊಂದಿಗೆ ವಾದ ಮಾಡುವುದು ಕಪಾಳದ ಮೇಲೆ ಕುಳಿತ ಸೊಳ್ಳೆಯನ್ನು ಕೊಲ್ಲುವ ಪ್ರಯತ್ನದ ಹಾಗೆ ಇರುತ್ತದೆ. ಸೊಳ್ಳೆ ಸಾಯಲಿ ಅಥವಾ ಸಾಯದಿರಲಿ, ನಿಮಗೆ ಕಪಾಳ ಮೋಕ್ಷವಂತೂ ಖಂಡಿತವಾಗಿಯೂ ಆಗುತ್ತದೆ. ಮೂರ್ಖರೊಂದಿಗೆ ವಾದಿಸುವುದರಿಂದ ದೂರವಿರಿ. ಸುಳ್ಳು ಹೇಳುವ ಜನರ ಮಾತುಗಳು ಸಾಮಾನ್ಯವಾಗಿ ಸಿಹಿಯಾಗಿರುತ್ತವೆ. ಆದರೆ ಸತ್ಯವನ್ನು ಹೇಳುವವರ ಮಾತುಗಳು ಯಾವಾಗಲೂ ಕಹಿಯಾಗಿರುತ್ತವೆ. ಕಹಿಯಾದ ಸತ್ಯವನ್ನೇ ಪ್ರೀತಿಸಿ. ಒಬ್ಬ ವ್ಯಕ್ತಿಯನ್ನು ಗೌರವಿಸಬೇಕಾಗಿದ್ದರೆ ಅವರು ಜೀವಂತ ಇರುವಾಗಲೇ ಗೌರವಿಸಿ. ಮರಣದ ನಂತರ ದ್ವೇಷಿಸುವವರು ಸಹ ಆ ಮನುಷ್ಯ ತುಂಬಾ ಒಳ್ಳೆಯವನಾಗಿದ್ದ ಎಂದು ಹೇಳುತ್ತಾರೆ. ಜೀವಂತ ಮನುಷ್ಯನಿಗೆ ಗೌರವ ನೀಡುವುದು ನಿಜವಾದ ಮೌಲ್ಯ. ಯಾರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತನಾಡುತ್ತಾರೋ ಅವರ ಮಾತುಗಳಿಗೆ ಎಂದಿಗೂ ಗಮನ ಕೊಡಬೇಡಿ. ಏಕೆಂದರೆ ಇದರ ಅರ್ಥವೇನೆಂದರೆ ನೀವು ಇನ್ನೂ ಅವರಿಗಿಂತ 2 ಹೆಜ್ಜೆ ಮುಂದೆ ಇದ್ದೀರಿ. ನಿಮ್ಮ ಗಮನವನ್ನು ನಿಮ್ಮ ಗುರಿಯ ಮೇಲೆ ಇಡಿ. ಕೃಷ್ಣನ ವಾಣಿಯ ಪ್ರಕಾರ ನನ್ನ ಜೀವನದ 3 ತಪ್ಪುಗಳು ಇವು. ಮೊದಲನೆಯದು, ಪ್ರತಿಯೊಬ್ಬರನ್ನು ಬಹಳ ಬೇಗನೆ ವಿಶ್ವಾಸಿಸಿದ್ದು. ಎರಡನೆಯದು, ಪ್ರತಿಯೊಬ್ಬರನ್ನು ನನಗಿಂತ ಹೆಚ್ಚು ಆರೈಕೆ ಮಾಡಿದ್ದು. ಮೂರನೆಯದು, ಎಂದಿಗೂ ಯಾರಿಗೂ ಮೋಸ ಮಾಡದಿರುವುದು. ಈ 3 ತಪ್ಪುಗಳು ಭಾವನಾತ್ಮಕತೆಯ ಅತಿರೇಕವನ್ನು ತೋರಿಸುತ್ತವೆ. ಅದೃಷ್ಟ ಮತ್ತು ಪತ್ನಿ ಇಬ್ಬರೂ ಕೆಲವೊಮ್ಮೆ ತೊಂದರೆ ನೀಡಬಹುದು. ಆದರೆ ಯಾವಾಗ ಅವರು ನಮ್ಮ ಜೊತೆಯಲ್ಲಿ ಇರುತ್ತಾರೋ ಆವಾಗ ಜೀವನವು ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ. ಅವರ ಬೆಂಬಲ ಅತ್ಯಮೂಲ್ಯ. ಜೀವನದ ಮಜವನ್ನು ನಿಮ್ಮದೇ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ಜನರ ಸಂತೋಷದ ವಿಷಯಗಳಿಗಾಗಿ ಸಿಂಹವು ಸಹ ಸರ್ಕಸ್ನಲ್ಲಿ ಕುಣಿಯಬೇಕಾಗುತ್ತದೆ. ನಿಮ್ಮ ಸ್ವಾಭಿಮಾನವನ್ನು ಎಂದಿಗೂ ಬಿಡಬೇಡಿ. ಕೆಲವು ಜನರನ್ನು ಬಿಟ್ಟು ಹೋಗುವುದು ಅನಿವಾರ್ಯವಾಗುತ್ತದೆ. ಒಂದು ವೇಳೆ ನಾವು ಅವರನ್ನು ಬಿಡದೇ ಹೋದರೆ ಅವರು ನಮ್ಮನ್ನು ಎಲ್ಲಿಯೂ ಇಲ್ಲದವರನ್ನಾಗಿ ಮಾಡಿಬಿಡುತ್ತಾರೆ. ವಿಷಪೂರಿತ ಸಂಬಂಧಗಳಿಂದ ದೂರವಿರಿ. ಶ್ರೀಕೃಷ್ಣನು ಹೇಳುತ್ತಾರೆ, ತಾಳ್ಮೆಯನ್ನು ಇಟ್ಟುಕೊಳ್ಳಿ. ಏಕೆಂದರೆ ಕೆಲವೊಮ್ಮೆ ಜೀವನದಲ್ಲಿ ಅತ್ಯುತ್ತಮವಾದುದನ್ನು ಪಡೆಯಲು ಅತ್ಯಂತ ಕೆಟ್ಟ ಹಂತದ ಮೂಲಕ ನಾವು ಹಾದು ಹೋಗಬೇಕಾಗುತ್ತದೆ.
ಆರೋಗ್ಯಕ್ಕಾಗಿ ನೀವು ಮಾಡುವ ಯೋಗಾಭ್ಯಾಸ ಮತ್ತು ಅಗತ್ಯದ ಸಮಯದಲ್ಲಿ ನೀವು ನೀಡುವ ಸಹಕಾರ, ಈ ಎರಡೂ ವಿಷಯಗಳಿಂದ ನಮ್ಮ ಜೀವನವು ಬದಲಾಗುತ್ತದೆ. ದೈಹಿಕ ಮತ್ತು ಸಾಮಾಜಿಕ ಆರೋಗ್ಯ ಮುಖ್ಯ. ನೀವು ಒಂದು ವೇಳೆ ಜೀವನದಲ್ಲಿ ಒಬ್ಬಂಟಿಯಾಗಿ ನಡೆಯಬೇಕಾಗಿ ಬಂದರೆ ದಯವಿಟ್ಟು ಭಯಪಡಬೇಡಿ. ಏಕೆಂದರೆ ಸ್ಮಶಾನ, ಪರ್ವತದ ಶಿಖರ ಮತ್ತು ಸಿಂಹಾಸನ ಇವುಗಳ ಮೇಲೆ ಮನುಷ್ಯನು ಒಬ್ಬಂಟಿಯಾಗಿಯೇ ಇರುತ್ತಾನೆ. ದೊಡ್ಡ ಗುರಿ ತಲುಪುವಾಗ ಒಂಟಿತನ ಸಹಜ. ಸಲಹೆಯ 100 ಮಾತುಗಳಿಗಿಂತ ಅನುಭವದಿಂದ ಸಿಕ್ಕ ಒಂದೇ ಒಂದು ಪೆಟ್ಟು ಮನುಷ್ಯನನ್ನು ಬಹಳಷ್ಟು ಬಲಿಷ್ಠನನ್ನಾಗಿ ಮಾಡುತ್ತದೆ. ಅನುಭವವು ಅತ್ಯುತ್ತಮ ಗುರು. ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ಖಂಡಿತವಾಗಿ ಮಾಡಿ. ಜನರು ಏನು ಹೇಳುತ್ತಾರೆ ಎಂದು ಯೋಚಿಸಬೇಡಿ. ಏಕೆಂದರೆ ನೀವು ಏನೂ ಮಾಡದಿದ್ದಾಗಲೂ ಜನರು ನಿಮ್ಮ ಬಗ್ಗೆ ಮಾತನಾಡುತ್ತಲೇ ಇರುತ್ತಾರೆ. ಜನರ ಮಾತುಗಳನ್ನು ನಿರ್ಲಕ್ಷಿಸಿರಿ. ಒಂದು ದೀಪಕ್ಕೆ ಕೊನೆಯಲ್ಲಿ ಮಾತ್ರ ತಿಳಿಯುತ್ತದೆ, ತಾನು ಎದೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ದಾರವೇ ತನ್ನನ್ನು ಕೊನೆಗಾಣಿಸಿದೆ ಎಂದು. ಆಂತರಿಕ ಶತ್ರುಗಳ ಬಗ್ಗೆ ಎಚ್ಚರವಿರಲಿ. ಕೇವಲ ಇಂದಿನ ಸ್ಥಿತಿಯನ್ನು ನೋಡಿ ಯಾರೊಬ್ಬರ ನಾಳೆಯನ್ನು ಊಹಿಸುವುದು ಅಸಾಧ್ಯ. ಏಕೆಂದರೆ ಸಮಯವು ಬಹಳ ಬಲಿಷ್ಠವಾಗಿರುತ್ತದೆ. ಸಮಯವು ಎಲ್ಲವನ್ನೂ ಬದಲಾಯಿಸುತ್ತದೆ. ಸಣ್ಣ ಸಣ್ಣ ಖರ್ಚುಗಳಿಂದ ಯಾವಾಗಲೂ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಒಂದು ಚಿಕ್ಕ ತೂತೆ ದೊಡ್ಡ ಹಡಗನ್ನು ಸಹ ಮುಳುಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಚಿಕ್ಕ ವಿಷಯಗಳನ್ನು ನಿರ್ಲಕ್ಷಿಸಬೇಡಿ. ಸಂಬಂಧಗಳ ಸೌಂದರ್ಯವು ಒಬ್ಬರಿಗೊಬ್ಬರು ಮಾತುಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಇರುತ್ತದೆ. ನಿಮ್ಮಂತೆಯೇ ಇರುವ ಮನುಷ್ಯನನ್ನು ನೀವು ಹುಡುಕಲು ಹೋದರೆ ನೀವು ಜೀವನಪೂರ್ತಿ ಒಬ್ಬಂಟಿಯಾಗಿ ಇರಬೇಕಾಗುತ್ತದೆ. ವ್ಯತ್ಯಾಸಗಳನ್ನು ಗೌರವಿಸಿ. ಇಂದಿನ ಕಾಲದಲ್ಲಿ ನೀವು ಹೆಚ್ಚು ಒಳ್ಳೆಯವರಾಗಿರುವುದು ಒಳ್ಳೆಯ ವಿಷಯವೇ ಅಲ್ಲ. ನಿಮ್ಮನ್ನು ಕೆಳಗೆ ಬೀಳಿಸುವವರು ನಿಮ್ಮವರೇ ಆಗಿದ್ದರೆ ನಿಮ್ಮನ್ನು ಮತ್ತೆ ಮೇಲೆ ಎತ್ತಲು ಬಹಳ ಸಮಯ ಬೇಕಾಗುತ್ತದೆ. ಇಂದಿನ ಕಾಲದಲ್ಲಿ ಜನರಿಗೆ ನಿಮ್ಮ ಅಗತ್ಯವಿದ್ದಾಗ ಮಾತ್ರ ಅವರು ನಿಮ್ಮನ್ನು ಗೌರವಿಸುತ್ತಾರೆ. ಈ ಸತ್ಯವನ್ನು ಅರಿತುಕೊಳ್ಳಿ. ನೀವು ದುಃಖಿತರಾಗುವುದು, ಅಂದರೆ ವಿಚಲಿತರಾಗಿರುವುದು ನಿಮ್ಮ ಅಭ್ಯಾಸವಾಗುವ ಮೊದಲು ನೀವು ಸಂತೋಷವಾಗಿರಲು ಕಲಿಯಿರಿ. ಸಂತೋಷವಾಗಿರುವುದು ಜೀವನದ ಮುಖ್ಯ ಉದ್ದೇಶ. ಕೆಲವು ಜನರು ನಮ್ಮ ಹೃದಯವನ್ನು ಪ್ರತಿದಿನವೂ ನೋಯಿಸುತ್ತಾರೆ. ಆದರೂ ಸಹ ನಾವು ಅವರೊಂದಿಗೆ ಮಾತನಾಡಿ ಸಂತೋಷವಾಗುತ್ತೇವೆ. ಇದು ವಿಚಿತ್ರವಾದ ಮಾನವ ಸ್ವಭಾವ. ಯಾರು ತಮ್ಮವರಿಂದಲೇ ನಿರಾಕರಿಸಲ್ಪಟ್ಟಿರುತ್ತಾರೋ, ಯಾರು ತಮ್ಮವರಿಂದಲೇ ತಿರಸ್ಕರಿಸಲ್ಪಟ್ಟಿರುತ್ತಾರೋ ಅಂತಹ ಜನರು ಹೃದಯದಿಂದಲೂ ಮತ್ತು ಮಾತಿನಿಂದಲೂ ಬಹಳ ಕಠಿಣವಾಗಿರುತ್ತಾರೆ. ಆ ನೋವು ಅವರನ್ನು ಬದಲಾಯಿಸಿರುತ್ತದೆ. ಓ ಕೃಷ್ಣ, ಇದನ್ನು ಯಾರಾದರೂ ನಂಬಲಿ ಅಥವಾ ನಂಬದಿರಲಿ, ಆದರೆ ನನಗೆ ಮಾತ್ರ ಒಂದು ವಿಶ್ವಾಸವಿದೆ. ನೀನು ನನ್ನ ಜೊತೆಯಲ್ಲಿ ಇರುವವರೆಗೆ ಎಲ್ಲವೂ ನನ್ನ ಬಳಿಯಿದೆ. ಕೃಷ್ಣನಲ್ಲಿ ಸಂಪೂರ್ಣ ಭಕ್ತಿಯನ್ನು ಇಡಿ. ಮರವು ಕೇವಲ ಡಾಲಿಯನ್ನು, ಅಂದರೆ ರೆಂಬೆಯನ್ನು ಕತ್ತರಿಸುವುದರಿಂದ ಒಣಗಿ ಹೋಗುವುದಿಲ್ಲ. ಮರವು ಯಾವಾಗಲೂ ತನ್ನ ಬೇರುಗಳನ್ನು ಕತ್ತರಿಸುವುದರಿಂದ ಒಣಗಿ ಹೋಗುತ್ತದೆ. ಹಾಗೆಯೇ ಮನುಷ್ಯನು ತನ್ನ ಕೃತ್ಯಗಳಿಂದ ಸೋಲುವುದಿಲ್ಲ, ಬದಲಾಗಿ ಚಿಕ್ಕ ಆಲೋಚನೆ ಮತ್ತು ತಪ್ಪಾದ ವರ್ತನೆಯಿಂದ ಸೋಲುತ್ತಾನೆ. ಶ್ರೀಕೃಷ್ಣನು ಹೇಳುತ್ತಾರೆ, ನಾನು ಎಲ್ಲಾ ಜೀವಿಗಳನ್ನು ಸಮಾನವಾಗಿ ನೋಡುತ್ತೇನೆ. ಯಾರೊಬ್ಬರೂ ನನಗೆ ಕಡಿಮೆ ಪ್ರೀತಿಪಾತ್ರರಲ್ಲ, ಯಾರೊಬ್ಬರೂ ಹೆಚ್ಚು ಪ್ರೀತಿಪಾತ್ರರೂ ಅಲ್ಲ. ಆದರೆ ಯಾರು ನನ್ನನ್ನು ಪ್ರೀತಿಯಿಂದ ಆರಾಧಿಸುತ್ತಾರೋ ಅವರು ನನ್ನೊಳಗೆ ಇರುತ್ತಾರೆ ಮತ್ತು ನಾನು ಅವರ ಜೀವನದಲ್ಲಿ ಬರುತ್ತೇನೆ. ಒಮ್ಮೆ ರಾಧೆಯು ಶ್ರೀಕೃಷ್ಣನನ್ನು ಕೇಳಿದಳು, ಪ್ರೀತಿಯ ನಿಜವಾದ ಅರ್ಥ ಏನು? ಶ್ರೀಕೃಷ್ಣನು ನಕ್ಕು ಹೇಳಿದನು, ಎಲ್ಲಿ ಸ್ವಾರ್ಥ ಇರುತ್ತದೆಯೋ ಅಲ್ಲಿ ಪ್ರೀತಿಯೇ ಇರುವುದಿಲ್ಲ. ಪ್ರೀತಿ ಎಂದರೆ ನಿಷ್ಕಲ್ಮಶವಾದ ಸಮರ್ಪಣಾಭಾವ. ಶ್ರೀಕೃಷ್ಣನು ಹೇಳುತ್ತಾರೆ, ನನ್ನ ಹಲವಾರು ಜನ್ಮಗಳು ಆಗಿ ಹೋಗಿವೆ, ನಿಮ್ಮವು ಹಲವಾರು ಜನ್ಮಗಳು ಆಗಿ ಹೋಗಿವೆ. ಇದು ನನ್ನ ಕೊನೆಯ ಜನ್ಮವೂ ಅಲ್ಲ ಮತ್ತು ಇದು ನಿಮ್ಮ ಕೊನೆಯ ಜನ್ಮವೂ ಅಲ್ಲ. ಜೀವನ ಚಕ್ರ ನಿರಂತರವಾದುದು. ಪ್ರೇಮವು ಒಂದು ಅನುಭವ. ಅದು ಮನುಷ್ಯನನ್ನು ಎಂದಿಗೂ ಸೋಲಿಸಲು ಬಿಡುವುದಿಲ್ಲ. ಆದರೆ ದ್ವೇಷವು ಒಂದು ಅನುಭವ. ಅದು ಮನುಷ್ಯನನ್ನು ಎಂದಿಗೂ ಗೆಲ್ಲಲು ಬಿಡುವುದಿಲ್ಲ. ಪ್ರೀತಿಯು ಶಕ್ತಿ, ದ್ವೇಷವು ದುರ್ಬಲತೆ. ಪ್ರೀತಿ ಮತ್ತು ಅದೃಷ್ಟ ಎಂದಿಗೂ ಜೊತೆಯಲ್ಲಿ ನಡೆಯುವುದಿಲ್ಲ. ಏಕೆಂದರೆ ಯಾರು ಅದೃಷ್ಟದಲ್ಲಿ ಇರುತ್ತಾರೋ ಅವರನ್ನು ನಾವು ಪ್ರೀತಿಸಲು ಸಾಧ್ಯವಿಲ್ಲ, ಮತ್ತು ಯಾರನ್ನು ನಾವು ಪ್ರೀತಿಸುತ್ತೇವೆಯೋ ಅವರು ನಮ್ಮ ಅದೃಷ್ಟದಲ್ಲಿ ಇರುವುದಿಲ್ಲ. ಇದು ಜಗತ್ತಿನ ಕಠಿಣ ಸತ್ಯಗಳಲ್ಲಿ ಒಂದು. ಶ್ರೀಕೃಷ್ಣನು ಹೇಳುತ್ತಾರೆ, ನಿರೀಕ್ಷೆಯು, ಅಂದರೆ ನಿರೀಕ್ಷಿಸುವುದು, ಬಹಳಷ್ಟು ನೋವನ್ನು ನೀಡುತ್ತದೆ. ಆದರೆ ಏಕೆ ಎಂದು ಗೊತ್ತಿಲ್ಲ. ಈ ಹೃದಯಕ್ಕೆ ಮತ್ತೆ ಮತ್ತೆ ನಿರೀಕ್ಷೆಯು ಉಳಿದುಕೊಂಡಿರುತ್ತದೆ. ಈ ಹೃದಯವು ಆಸೆಯನ್ನು ಬಿಡುವುದಿಲ್ಲ. ಬನಾಟಿ ಸಂಬಂಧಗಳಿಗಿಂತ, ಅಂದರೆ ನಕಲಿ ಸಂಬಂಧಗಳಿಗಿಂತ ನೀವು ಒಬ್ಬಂಟಿಯಾಗಿ ಬದುಕಲು ಕಲಿಯುವುದು 1000 ಪಟ್ಟು ಉತ್ತಮ. ಪ್ರಾಮಾಣಿಕವಾಗಿರುವುದೇ ಶ್ರೇಷ್ಠ. ಪ್ರೀತಿ ಮತ್ತು ದ್ವೇಷ ಕೇಳಲು ಇವೆರಡು ಸಾಮಾನ್ಯ ಶಬ್ದಗಳು. ಆದರೆ ಇದೇ 2 ಶಬ್ದಗಳು ಮನುಷ್ಯನನ್ನು ದೇವರನ್ನಾಗಿಯೂ ಮಾಡಬಹುದು, ರಾಕ್ಷಸನನ್ನಾಗಿಯೂ ಮಾಡಬಹುದು. ಶಬ್ದಗಳ ಶಕ್ತಿಯನ್ನು ಅರಿತುಕೊಳ್ಳಿ. ಸಮಯವನ್ನು ಹೇಳುವವರು ನಿಮಗೆ ಬಹಳಷ್ಟು ಜನ ಸಿಗಬಹುದು, ಆದರೆ ಸರಿಯಾದ ಸಮಯ ಬಂದಾಗ ನಿಮ್ಮ ಸಹಾಯಕ್ಕೆ ಬರುವವರು ಬಹಳ ಕಡಿಮೆ ಜನ ಇರುತ್ತಾರೆ. ನಿಜವಾದ ಮಿತ್ರರನ್ನು ಗುರುತಿಸಿ. ಜೀವನದಲ್ಲಿ ಬಿರುಗಾಳಿ, ಅಂದರೆ ಸವಾಲುಗಳು ಬರುವುದು ಸಹ ಬಹಳ ಮುಖ್ಯ. ಆಗ ಮಾತ್ರ ಯಾರು ನಮ್ಮ ಕೈ ಹಿಡಿಯುತ್ತಾರೆ ಮತ್ತು ಯಾರು ಕೈ ಬಿಡುತ್ತಾರೆ ಎಂಬುದು ತಿಳಿಯುತ್ತದೆ. ಈ ಜೀವನವು ನಮಗೆ ಮತ್ತೊಮ್ಮೆ ಸಿಗುತ್ತದೆಯೋ ಇಲ್ಲವೋ ಎಂಬುದು ತಿಳಿದಿಲ್ಲ. ಹಾಗಾಗಿ ದುಃಖದಲ್ಲಿ, ಕೋಪದಲ್ಲಿ, ದ್ವೇಷದಲ್ಲಿ, ಅಸಮಾಧಾನದಲ್ಲಿ ಅಥವಾ ಯಾರೊಂದಿಗಾದರೂ ಜಗಳವಾಡಿ ಇದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಜೀವನದ ಪ್ರತಿ ಕ್ಷಣವನ್ನೂ ಸಂತೋಷದಿಂದ ಕಳೆಯಿರಿ.
ನೀವು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರಿ ಮತ್ತು ಇತರರಿಗೂ ಸಂತೋಷವನ್ನು ನೀಡಿರಿ. ಯಾರೊಂದಿಗಾದರೂ ಪದೇ ಪದೇ ಕೋಪಗೊಳ್ಳುವುದಕ್ಕಿಂತ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿಯ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡುವುದು ಉತ್ತಮ. ನಿಮ್ಮ ಶಾಂತಿಗೆ ಭಂಗ ತರುವವರಿಂದ ದೂರವಿರಿ. ಬೇರೆಯವರ ನೆರಳಿನಲ್ಲಿ ನಿಂತು ನೀವು ನಿಮ್ಮದೇ ನೆರಳನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮದೇ ನೆರಳನ್ನು ಪಡೆಯಲು ನೀವು ಒಬ್ಬಂಟಿಯಾಗಿ ಬಿಸಿಲಿನಲ್ಲಿ ನಿಲ್ಲಬೇಕಾಗುತ್ತದೆ. ಸ್ವಾತಂತ್ರ್ಯ ಮತ್ತು ಆತ್ಮವಿಶ್ವಾಸಕ್ಕಾಗಿ ಏಕಾಂತ ಅಗತ್ಯ. ಕೆಲವೊಮ್ಮೆ ನಾವು ತಪ್ಪಾಗಿರುವುದಿಲ್ಲ, ಆದರೆ ನಮ್ಮ ಬಳಿ ನಾವು ಸರಿಯಿದ್ದೇವೆ ಎಂದು ಸಾಬೀತುಪಡಿಸಲು ಬೇಕಾದಂತಹ ಮಾತುಗಳು ಇರುವುದಿಲ್ಲ. ಪರಿಸ್ಥಿತಿಗಳನ್ನು ಸರಿಯಾಗಿ ನಿರ್ವಹಿಸಲು ಕಲಿಯಿರಿ. ಲೆಕ್ಕಾಚಾರವನ್ನು ಇಟ್ಟುಕೊಳ್ಳಿ. ಜನರು ಬಹಳ ಬೇಗನೆ ನೀವು ನನಗಾಗಿ ಏನು ಮಾಡಿದ್ದೀರಿ ಎಂದು ಕೇಳಿಬಿಡುತ್ತಾರೆ. ನೀವು ಮಾಡಿದ ಸಹಾಯವನ್ನು ನೆನಪಿಡಿ. ನಿಮ್ಮ ಸರಿಯಾದ ಸಮಯ ಬರುವವರೆಗೆ ನೀವು ಶಾಂತವಾಗಿರಿ. ಸುಳ್ಳು ಸಹ ಎಷ್ಟು ವಿಚಿತ್ರವಾಗಿರುತ್ತದೆ ಎಂದರೆ, ನಾವು ಹೇಳಿದಾಗ ಅದು ಒಳ್ಳೆಯದಾಗಿರುತ್ತದೆ ಮತ್ತು ಬೇರೆಯವರು ಹೇಳಿದಾಗ ಕೋಪ ಬರುತ್ತದೆ. ಯಾರನ್ನು ಎಂದಿಗೂ ಅವಮಾನ ಮಾಡಬೇಡಿ. ನೀವು ಶಕ್ತಿಶಾಲಿಯಾಗಿದ್ದೀರಿ ಎಂಬುದು ಒಳ್ಳೆಯ ವಿಷಯ, ಆದರೆ ಸಮಯವು ನಿಮ್ಮಿಂದಲೂ ಶಕ್ತಿಶಾಲಿಯಾಗಿದೆ ಎಂಬ ಮಾತನ್ನು ಎಂದಿಗೂ ಮರೆಯಬೇಡಿ. ಸಮಯದ ಶಕ್ತಿ ಅತ್ಯಂತ ದೊಡ್ಡದು. ನಿಮ್ಮ ಭವಿಷ್ಯವು ಹೇಗಿರುತ್ತದೆ ಎಂಬುದು ನೀವು ಪ್ರಸ್ತುತ ಸಮಯದಲ್ಲಿ ಯಾರೊಂದಿಗೆ ಸ್ನೇಹವನ್ನು ಹೊಂದಿದ್ದೀರಿ ಎಂಬುದರಿಂದ ಸಾಬೀತಾಗುತ್ತದೆ. ಉತ್ತಮ ಸಹವಾಸವನ್ನು ಆಯ್ಕೆ ಮಾಡಿಕೊಳ್ಳಿ. ಕತ್ತಲೆಯನ್ನು ಹೋಗಲಾಡಿಸುವುದಕ್ಕಿಂತ ದೀಪವನ್ನು ಹಚ್ಚಲು ನೀವು ಸಮಯ ಕೊಡಿ. ಬೇರೆಯವರನ್ನು ಕೀಳಾಗಿ ಕಾಣಿಸುವುದಕ್ಕಿಂತ ನಿಮ್ಮನ್ನು ನೀವು ಉನ್ನತೀಕರಿಸಲು ಸಮಯ ಕೊಡಿ. ಸಕಾರಾತ್ಮಕ ಕೆಲಸಗಳ ಮೇಲೆ ಗಮನವಿರಲಿ. ಜೀವನದ ಅತ್ಯಂತ ಕಠಿಣ ಸತ್ಯವೇನೆಂದರೆ, ಒಳ್ಳೆಯ ವಿಷಯಗಳು ಸುಲಭವಾಗಿ ಸಿಗುವುದಿಲ್ಲ. ಒಬ್ಬರು ನಿಮ್ಮೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಲು ಬಯಸದಿದ್ದರೆ ಅವರನ್ನು ಅವರ ಜೀವನದಿಂದ ದೂರ ಮಾಡಿಬಿಡಿ. ಏಕೆಂದರೆ ಸಮಯವು ತಾನಾಗಿಯೇ ಅವರಿಗೆ ಗೌರವವನ್ನು ಮಾಡಲು ಕಲಿಸುತ್ತದೆ ಮತ್ತು ನಿಮಗೆ ತಾಳ್ಮೆಯನ್ನು ಕಲಿಸುತ್ತದೆ. ಜೀವನವನ್ನು ನಡೆಸಬೇಕಾಗಿದ್ದರೆ ಕಷ್ಟಗಳು ಇದ್ದೇ ಇರುತ್ತವೆ. ಇಲ್ಲವಾದರೆ ಮರಣದ ನಂತರ ಸುಡುವ ಸಂವೇದನೆಯೂ ಇರುವುದಿಲ್ಲ. ಜೀವನವು ಸವಾಲುಗಳಿಂದ ಕೂಡಿರುತ್ತದೆ. ಎಲ್ಲರನ್ನೂ ಸಂತೋಷವಾಗಿ ಇಡುವುದು ಜೀವಂತ ಕಪ್ಪೆಗಳನ್ನು ತೂಕ ಮಾಡುವಷ್ಟು ಕಷ್ಟಕರವಾದ ಕೆಲಸ. ಒಂದನ್ನು ಇರಿಸಿದರೆ ಮತ್ತೊಂದು ಜಿಗಿದು ಹೋಗುತ್ತದೆ. ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸಬೇಡಿ. ಯಾವ ದಿನ ನೀವು ನಿಮ್ಮ ನಗುವಿಗೆ ನೀವೇ ಮಾಲೀಕರಾಗುತ್ತೀರೋ ಆಗ ನಿಮಗೆ ಯಾರೂ ಅಳಿಸಲು ಸಾಧ್ಯವಿಲ್ಲ. ನಿಮ್ಮನ್ನು ನೀವು ಅಂತಹ ಸಾಮರ್ಥ್ಯವುಳ್ಳವರನ್ನಾಗಿ ಮಾಡಿಕೊಳ್ಳಿ. ಯಾರು ಇಂದು ನಿಮ್ಮನ್ನು ನೋಡಿ ಗೇಲಿ ಮಾಡುತ್ತಿದ್ದಾರೋ ನಾಳೆ ಅವರೇ ನಿಮ್ಮನ್ನು ಉದಾಹರಣೆಯಾಗಿ ನೀಡಬೇಕು. ಜನರಿಗೆ ಸಮಯವನ್ನು ನೀಡಲು ಕಲಿಯಿರಿ. ಆಗ ಸಂಬಂಧಗಳು ತಾನಾಗಿಯೇ ಗಟ್ಟಿಯಾಗುತ್ತವೆ. ಯಾರು ನಿಮ್ಮ ಕೋಪವನ್ನು ಸಹಿಸಿಕೊಂಡು ಸಹ ನಿಮ್ಮ ಜೊತೆಯಲ್ಲಿ ಇರುತ್ತಾರೋ ಅವರಿಗಿಂತ ಹೆಚ್ಚು ಪ್ರೀತಿಯನ್ನು ನಿಮಗೆ ಯಾರೂ ಮಾಡಲು ಸಾಧ್ಯವಿಲ್ಲ. ಯಾರು ನಿಮ್ಮೊಂದಿಗೆ ಬೇಸರಗೊಂಡಿದ್ದಾರೋ ಅವರನ್ನು ಬಿಟ್ಟುಬಿಡಿ. ಏಕೆಂದರೆ ಭಾರವಾಗಿರುವುದಕ್ಕಿಂತ ನೆನಪಾಗಿ ಉಳಿಯುವುದು ಉತ್ತಮ. ಯಾರಿಗಾದರೂ ನೀವು ನೀಡಲು ಇರುವ ಅತ್ಯುತ್ತಮ ಉಡುಗೊರೆ ಏನೆಂದರೆ ಅವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅವರಿಗೆ ಗೌರವವನ್ನು ನೀಡುವುದು. ಶ್ರೀಕೃಷ್ಣನು ಹೇಳುತ್ತಾರೆ, ಸಾಮಾನ್ಯವಾಗಿ ಒಬ್ಬಂಟಿತನದಿಂದ ಹಾದು ಹೋಗುವವನು ಯಾರಾಗಿರುತ್ತಾನೋ ಅವನು ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡಿರುತ್ತಾನೆ. ಕೆಲವು ಸಂಬಂಧಗಳನ್ನು ದೇವರು ಹಾಳು ಮಾಡುತ್ತಾನೆ. ಏಕೆ ಗೊತ್ತೇ? ಇದರಿಂದ ನಮ್ಮ ಇಡೀ ಜೀವನವೇ ಹಾಳಾಗಬಾರದು ಎಂದು. ದೇವರ ನಿರ್ಧಾರಗಳ ಹಿಂದೆ ಉತ್ತಮ ಉದ್ದೇಶ ಇರುತ್ತದೆ. ಸತ್ತವರಿಗೆ ಅಳುವವರು ಸಾವಿರಾರು ಜನ ಸಿಗುತ್ತಾರೆ, ಆದರೆ ಜೀವಂತವಾಗಿರುವವನನ್ನು ಅರ್ಥಮಾಡಿಕೊಳ್ಳುವವರು ಒಬ್ಬರೂ ಸಿಗುವುದಿಲ್ಲ. ಸಮಯಕ್ಕಿಂತ ಹೆಚ್ಚಾಗಿ ಯಾವ ಸಂಬಂಧಗಳು ಸರಿಯಾದ ಸಮಯದಲ್ಲಿ ನಿಮ್ಮ ಬೆಂಬಲಕ್ಕೆ ನಿಂತಿರುತ್ತವೆಯೋ ಅಂತಹ ಸಂಬಂಧಗಳಿಗೆ ಮಾತ್ರ ಬೆಲೆ ಕೊಡಿ. ಮಾತು ಕಹಿಯಾಗಿರಬಹುದು, ಆದರೆ ಇದು ಸತ್ಯ. ನೀವು ಯಾರನ್ನಾದರೂ ಹೆಚ್ಚು ಸುಧಾರಿಸಲು ಬಯಸಿದರೆ ಅವರು ನಿಮ್ಮ ಶತ್ರುವಾಗಿ ಬಿಡುತ್ತಾರೆ. ಮಿತಿ ಮೀರಿ ಸಲಹೆ ನೀಡಬೇಡಿ. ಬುದ್ಧಿವಂತ ಮನುಷ್ಯನೊಂದಿಗೆ ಕೇವಲ ಕೆಲವು ನಿಮಿಷಗಳ ಮಾತನಾಡುವುದು ಸಾವಿರಾರು ಪುಸ್ತಕಗಳನ್ನು ಓದುವುದಕ್ಕಿಂತ ಉತ್ತಮವಾಗಿರುತ್ತದೆ. ನೀವು ಸಂತೋಷವಾಗಿ ಇರಲು ಬಯಸಿದರೆ ಸ್ವಾರ್ಥಿ ಜನರನ್ನು ನಿಮ್ಮ ದೂರವಾಣಿಯಿಂದ ಮಾತ್ರವಲ್ಲ, ನಿಮ್ಮ ಜೀವನದಿಂದಲೂ ನಿರ್ಬಂಧಿಸಿ. ಮೋಸವು ಎಂದಿಗೂ ಸಾಯುವುದಿಲ್ಲ. ಇಂದು ನೀವು ಮೋಸ ಮಾಡಿದರೆ ನಾಳೆ ನಿಮಗೂ ಮೋಸವಾಗುತ್ತದೆ. ಕರ್ಮದ ನಿಯಮವು ಅಳಿಸಲಾಗದ್ದು. ಕೇವಲ ಯಾರು ನಿಜವಾದ ಸಂಬಂಧವನ್ನು ಅನುಭವಿಸಿರುತ್ತಾರೋ ಅವರು ಮಾತ್ರ ಆಳುತ್ತಾರೆ. ಏಕೆಂದರೆ ಸ್ವಾರ್ಥದ ಸಂಬಂಧವನ್ನು ಇಟ್ಟುಕೊಳ್ಳುವವರ ಕಣ್ಣಿನಲ್ಲಿ ನಾಚಿಕೆಯೂ ಇರುವುದಿಲ್ಲ, ನೀರೂ ಇರುವುದಿಲ್ಲ. ಪ್ರತಿಯೊಂದು ಸಂಬಂಧಕ್ಕೂ ಒಂದು ಮಿತಿಯಿರುತ್ತದೆ, ಒಂದು ಗೆರೆ ಇರುತ್ತದೆ. ಒಂದು ವೇಳೆ ಆ ಗೆರೆಯನ್ನು ಮೀರಿ ಹೋದರೆ ಆ ಸಂಬಂಧದ ಪ್ರಾಮುಖ್ಯತೆಯೇ ಕೊನೆಗೊಳ್ಳುತ್ತದೆ. ಮಿತಿಯಲ್ಲಿರಿ. ಶ್ರೀಕೃಷ್ಣನು ಹೇಳುತ್ತಾರೆ, ಯಾವ ಮನುಷ್ಯನ ಸಹವಾಸದಲ್ಲಿ ನಕಾರಾತ್ಮಕ ಜನರು ಇರುತ್ತಾರೋ ಅಂತಹ ಮನುಷ್ಯನು ತನ್ನ ಗುರಿಯಿಂದ ವಿಚಲಿತನಾಗುವುದು ನಿಶ್ಚಿತ. ಕೆಟ್ಟ ಕರ್ಮಗಳನ್ನು ಮಾಡಬೇಕಾಗಿರುವುದಿಲ್ಲ, ಅವು ತಾನಾಗಿಯೇ ಆಗಿಬಿಡುತ್ತವೆ. ಆದರೆ ಒಳ್ಳೆಯ ಕರ್ಮಗಳು ತಾನಾಗಿಯೇ ಆಗುವುದಿಲ್ಲ, ಅವುಗಳನ್ನು ಮಾಡಬೇಕಾಗುತ್ತದೆ. ನಿಮ್ಮ ಮನಸ್ಸು ಮತ್ತು ಆತ್ಮದಿಂದ ನೀವು ಕರ್ಮವನ್ನು ಮಾಡಿ ಮತ್ತು ಪ್ರೀತಿಯನ್ನು ಮಾಡಿರಿ, ಆಗ ಜೀವನವು ಆನಂದಮಯವಾಗುತ್ತದೆ. ಮನುಷ್ಯನ ನಾಶಕ್ಕೆ 6 ಕಾರಣಗಳು ಇವೆ. ಅವುಗಳೆಂದರೆ ನಿದ್ರೆ, ಕೋಪ, ಭಯ, ಆಯಾಸ, ಸೋಮಾರಿತನ ಮತ್ತು ಕೆಲಸಗಳನ್ನು ಮುಂದೂಡುವ ಅಭ್ಯಾಸ. ಈ 6 ಶತ್ರುಗಳಿಂದ ದೂರವಿರಿ. ಸಮರ್ಪಣೆಯ ದಿವ್ಯಪಾಠ, ಜಿಂಕೆ ಮತ್ತು ನಂಬಿಕೆಯ ಕಥೆ. ಒಂದು ಅರಣ್ಯದಲ್ಲಿ ಒಂದು ಗರ್ಭಿಣಿ ಜಿಂಕೆ ಇತ್ತು.
ಅದರ ಪ್ರಸವ ಕಾಲವು ಹತ್ತಿರ ಬಂದಿತ್ತು. ಅದು ನದಿಯ ದಡದಲ್ಲಿರುವ ದಟ್ಟವಾದ ಪೊದೆಗಳ ಮಧ್ಯದಲ್ಲಿ ಹೋಯಿತು. ಆ ಸ್ಥಳವೂ ಅದಕ್ಕೆ ಸುರಕ್ಷಿತವೆಂದು ಭಾಸವಾಯಿತು. ಅಚಾನಕ್ಕಾಗಿ ಅದಕ್ಕೆ ಪ್ರಸವದ ನೋವು ಶುರುವಾಯಿತು. ಅದೇ ಸಮಯದಲ್ಲಿ ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿ ಮಿಂಚುಕಡಗಲು ಶುರುವಾಯಿತು. ಮಿಂಚಿನಿಂದ ಅರಣ್ಯದಲ್ಲಿ ಬೆಂಕಿ ಹತ್ತಿಕೊಂಡಿತು. ಜಿಂಕೆಯು ತನ್ನ ಎಡಭಾಗದ ಕಡೆಗೆ ನೋಡಿದಾಗ ಒಬ್ಬ ಬೇಟೆಗಾರನು ಬಾಣದ ಗುರಿಯನ್ನು ಅದರ ಕಡೆಗೆ ಇಟ್ಟು ನಿಂತಿದ್ದನು. ಅದು ತನ್ನ ಬಲಭಾಗಕ್ಕೆ ನೋಡಿದಾಗ ಒಂದು ಹಸಿದ ಸಿಂಹವು ಅದರ ಮೇಲೆ ದಾಳಿ ಮಾಡಲು ಹೊಂಚು ಹಾಕಿ ಬರುತ್ತಿತ್ತು. ಜಿಂಕೆ ತಕ್ಷಣ ಯೋಚಿಸಲು ಶುರುಮಾಡಿತು. ಈಗ ಏನು ಮಾಡಬೇಕು? ಅದು ಪ್ರಸವದ ನೋವಿನಿಂದ ನರಳುತ್ತಿದೆ. ಒಂದು ಕಡೆ ಬೆಂಕಿ ಇದೆ, ಇನ್ನೊಂದು ಕಡೆ ಬೇಟೆಗಾರ ಮತ್ತು ಸಿಂಹವು ಅದರ ಕಡೆಗೆ ಬರುತ್ತಿದೆ. ಮತ್ತೊಂದು ಕಡೆ ನದಿಯೂ ಹರಿಯುತ್ತಿದೆ. ನಾನು ಮತ್ತು ನನ್ನ ಮಗು ಇವುಗಳಿಂದ ಸುರಕ್ಷಿತವಾಗಿ ಇರಲು ಸಾಧ್ಯವೇ ಎಂದು ಯೋಚಿಸಿತು. ನಂತರ ಅದು ಉಳಿದ ಎಲ್ಲ ಚಿಂತೆಗಳನ್ನು ಬಿಟ್ಟುಬಿಟ್ಟಿತು. ಅದು ತನ್ನ ಸಂಪೂರ್ಣ ಗಮನವನ್ನು ತನ್ನ ಮಗುವಿಗೆ ಜನ್ಮ ನೀಡುವುದರ ಮೇಲೆ ಮಾತ್ರ ಕೇಂದ್ರೀಕರಿಸಿತು. ಉಳಿದೆಲ್ಲವನ್ನೂ ಪರಮಾತ್ಮನ ಭರವಸೆಗೆ, ಈಶ್ವರನ ಕೈಗೆ ಬಿಟ್ಟಿತು. ನಂತರ ಏನಾಯಿತು ಗೊತ್ತೇ? ಅದು ಅತ್ಯಾಶ್ಚರ್ಯಕರವಾಗಿತ್ತು. ಮಿಂಚು ಕಡಗಿದಾಗ ಬೇಟೆಗಾರನ ಕಣ್ಣುಗಳು ಕುರುಡಾದವು. ಆ ಬಾಣವು ಬೇರೆ ದಿಕ್ಕಿನಲ್ಲಿ ಸಾಗಿ ಹಸಿದ ಸಿಂಹಕ್ಕೆ ತಗುಲಿತು. ಇದೇ ಸಮಯದಲ್ಲಿ ಜೋರಾಗಿ ಮಳೆ ಶುರುವಾಯಿತು. ಅರಣ್ಯದ ಬೆಂಕಿ ಆರಿಹೋಯಿತು. ಇತ್ತ ಜಿಂಕೆಯು ಒಂದು ಆರೋಗ್ಯಕರ ಮಗುವಿಗೆ ಜನ್ಮ ನೀಡಿತು. ಸ್ನೇಹಿತರೆ, ಕೆಲವೊಮ್ಮೆ ಇಂತಹ ಸಮಸ್ಯೆಗಳು ನಮ್ಮ ಮುಂದೆ ಬರುತ್ತವೆ. ಆಗ ನಮಗೆ ಯಾವುದೇ ದಾರಿ ಕಾಣಿಸುವುದಿಲ್ಲ. ಇಂತಹ ಕಷ್ಟದ ಪರಿಸ್ಥಿತಿಗಳಲ್ಲಿ ನಕಾರಾತ್ಮಕವಾಗಿ ಯೋಚಿಸುವ ಬದಲು ನಾವು ನಮ್ಮ ಕೆಲಸದ ಕಡೆಗೆ ಸಕಾರಾತ್ಮಕ ಮನಸ್ಸಿನಿಂದ ಗಮನವನ್ನು ಹರಿಸಬೇಕು. ನಮ್ಮ ಕೈಯಲ್ಲಿ ಏನೂ ಇಲ್ಲದಿದ್ದಾಗ ಎಲ್ಲವನ್ನೂ ಪರಮಾತ್ಮನ ಕೈಯಲ್ಲಿ ಒಪ್ಪಿಸಿಬಿಡಬೇಕು. ಅವನು ಏನು ಮಾಡುತ್ತಾನೋ ಅದು ನಮಗಾಗಿ ಉತ್ತಮವಾಗಿ ಇರುತ್ತದೆ. ಇಂತಹ ಪ್ರಬಲ ಸಂದೇಶಗಳು ನಮ್ಮ ಮನಸ್ಸಿಗೆ ಶಾಂತಿಯನ್ನು, ನಮ್ಮ ಆತ್ಮಕ್ಕೆ ಧೈರ್ಯವನ್ನು ನೀಡುತ್ತವೆ. ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಫಲದ ಚಿಂತೆಯನ್ನು ಪರಮಾತ್ಮನಿಗೆ ಬಿಡಿ. ಪ್ರೀತಿಯ ವೀಕ್ಷಕರೇ, ನಮ್ಮ ಇಂದಿನ ಕೃಷ್ಣನ ವಾಣಿಯ ಈ ಚಿಂತನೆಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸಿವೆ ಎಂದು ನಾವು ನಂಬುತ್ತೇವೆ. ಭಗವಂತನ ಈ ದಿವ್ಯ ಸಂದೇಶಗಳು ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ದಾರಿಯನ್ನು ಬೆಳಗಲಿ ಎಂದು ನಾವು ಆಶಿಸುತ್ತೇವೆ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ನಮ್ಮ ಈ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಅತ್ಯಂತ ಮುಖ್ಯ. ದಯವಿಟ್ಟು ಈ ವಿಚಾರಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ವಾಹಿನಿಗೆ ಚಂದಾದಾರರಾಗುವುದನ್ನು ಮರೆಯಬೇಡಿ. ಈ ಪವಿತ್ರ ಜ್ಞಾನವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ಶ್ರೀಕೃಷ್ಣನ ಮಾರ್ಗದರ್ಶನವನ್ನು ಅನುಸರಿಸುತ್ತಾ ಸದಾಕಾಲ ಸಂತೋಷವಾಗಿರಿ, ಸುಖವಾಗಿರಿ. ಜೈ ಶ್ರೀಕೃಷ್ಣ. ಧನ್ಯವಾದಗಳು. ಶುಭವಾಗಲಿ.